ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಈ ಜಿಲ್ಲೆಯಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಮರಗಳೇ ಸಾಮ್ರಾಜ್ಯ ನಡೆಸುತ್ತಿವೆ ಅಂದ್ರೆ ನೀವು ನಂಬ್ತೀರಾ? ಇಡೀ ಜಿಲ್ಲೆಯಲ್ಲಿ 80% ಭಾಗ ಕೇವಲ ಕಾಡಿನಿಂದಲೇ ಆವೃತ್ತಿವಾಗಿರುವ ಆ ಒಂದು ಮಾಯಾಲೋಕ ಎಲ್ಲಿದೆ ಗೊತ್ತಾ? ಬನ್ನಿ ಇವತ್ತು ಕರ್ನಾಟಕದ ಆ ಹಸಿರು ಸ್ವರ್ಗದ ಬಗ್ಗೆ, ನಿಮಗೆ ಗೊತ್ತಿಲ್ಲದ ಅಚ್ಚರಿಯ ವಿಷಯಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯವು ಪ್ರಾಕೃತಿಕವಾಗಿ ಅತ್ಯಂತ ಸಮೃದ್ಧವಾಗಿರುವ ನಾಡು. ಈ ನಾಡಿನ ಕಿರೀಟದಂತೆ ಇರುವುದು ಇಲ್ಲಿನ ಅರಣ್ಯ ಸಂಪತ್ತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಈ ಜಿಲ್ಲೆಯನ್ನು ಕರ್ನಾಟಕದ ಹಸಿರು ರಾಜಧಾನಿ ಎಂದು ಕರೆದರೆ ತಪ್ಪಾಗಲಾರದು. ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 75ರಿಂದ 80% ಭಾಗ ಕಾಡಿನಿಂದಲೇ ಕೂಡಿದೆ. ಅಂದರೆ ಇಲ್ಲಿನ ಜನವಸತಿಗಿಂತ ಕಾಡಿನ ವಿಸ್ತೀರ್ಣವೇ ಅಧಿಕವಾಗಿದೆ. ಈ ಜಿಲ್ಲೆಯು ಪಶ್ಚಿಮ ಘಟ್ಟಗಳ ಶ್ರೇಣಿಯ ಮಧ್ಯಭಾಗದಲ್ಲಿ ನೆಲೆಸಿದೆ. ಪಶ್ಚಿಮ ಘಟ್ಟಗಳು ಜಗತ್ತಿನ 8 ಪ್ರಮುಖ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾಗಿವೆ. ಇಲ್ಲಿನ ಹವಾಮಾನವು ವರ್ಷವಿಡೀ ತಂಪಾಗಿ ಮತ್ತು ಹಿತಕರವಾಗಿರುತ್ತದೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವುದರಿಂದ ಇಲ್ಲಿ ಭಾರಿ ಮಳೆಯಾಗುತ್ತದೆ. ಸಮೃದ್ಧ ಮಳೆಯು ದಟ್ಟವಾದ ಕಾಡುಗಳು ಬೆಳೆಯಲು ಮುಖ್ಯ ಕಾರಣವಾಗಿದೆ. ಇಲ್ಲಿ ನಾವು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಕಾಣಬಹುದು. ಅಂದರೆ ಇಲ್ಲಿನ ಮರಗಳು ವರ್ಷದ ಎಲ್ಲಾ ಕಾಲದಲ್ಲೂ ಹಸಿರಾಗಿರುತ್ತವೆ. ಹಾಗೆಯೇ ಎಲೆ ಉದುರಿಸುವ ಕಾಡುಗಳು ಕೂಡ ಇಲ್ಲಿ ಸಮೃದ್ಧವಾಗಿವೆ. ಕರಾವಳಿ ತೀರದಲ್ಲಿ ಮ್ಯಾಂಗ್ರೋವ್ ಅಥವಾ ಸುಂದರವಾದ ಕಾಂಡ್ಲಾ ಕಾಡುಗಳಿವೆ. ಉತ್ತರ ಕನ್ನಡದ ಕಾಡುಗಳು ಕೇವಲ ಮರಗಳ ಸಮೂಹವಲ್ಲ, ಅವು ಕೋಟ್ಯಾಂತರ ಜೀವಗಳ ಆಶ್ರಯ ತಾಣ. ಇಲ್ಲಿ ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶ ಕೂಡ ಇದೆ. ಇದು ಆನೆ ರಾಷ್ಟ್ರೀಯ ಉದ್ಯಾನವನ ಮತ್ತು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವನ್ನು ಒಳಗೊಂಡಿದೆ. ಇಲ್ಲಿ ಏಷ್ಯಾದ ಆನೆಗಳ ದೊಡ್ಡ ಹಿಂಡುಗಳನ್ನು ನಾವು ಕಾಣಬಹುದು. ಈ ಕಾಡುಗಳಲ್ಲಿ ಅಪರೂಪದ ಕರಿಚಿರತೆಗಳು ವಾಸಿಸುತ್ತವೆ. ಭಾರತದಲ್ಲಿ ಕರಿಚಿರತೆಗಳನ್ನು ನೋಡಲು ಉತ್ತರ ಕನ್ನಡ ಅತ್ಯಂತ ಸೂಕ್ತ ಸ್ಥಳ. ಇಲ್ಲಿನ ಕಾಡುಗಳಲ್ಲಿ ರಾಜಹಂಸ, ಮಲಬಾರ್ ಪಾಯ್ಡ್, ಆರ್ನ್ಬಿಲ್ ಅಂತಹ ಪಕ್ಷಿಗಳಿವೆ. 106 ಜಾತಿಯ ಚಿಟ್ಟೆಗಳು ಈ ಅರಣ್ಯದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಈ ಜಿಲ್ಲೆಯ ಕಾಡುಗಳಲ್ಲಿ ಗಂಧದ ಮರಗಳು ಹೇರಳವಾಗಿ ಬೆಳೆಯುತ್ತವೆ. ತೇಗ ಮತ್ತು ಬೀಟೆ ಮರಗಳಿಗೆ ಈ ಅರಣ್ಯ ಪ್ರದೇಶ ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿನ ಕಾಡುಗಳಿಂದ ಸಿಗುವ ಜೇನುತುಪ್ಪಕ್ಕೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಆಯುರ್ವೇದದಲ್ಲಿ ಬಳಸುವ ಸಾವಿರಾರು ಔಷಧೀಯ ಸಸ್ಯಗಳು ಇಲ್ಲಿ ಸಿಗುತ್ತವೆ. ಈ ದಟ್ಟ ಅರಣ್ಯವೇ ಅನೇಕ ಪುಣ್ಯ ನದಿಗಳ ಉಗಮ ಸ್ಥಾನವಾಗಿದೆ. ಪ್ರಸಿದ್ಧ ಶರಾವತಿ ನದಿ ಈ ಜಿಲ್ಲೆಯ ಕಾಡುಗಳ ಮೂಲಕವೇ ಹರಿಯುತ್ತದೆ. ಕಾಳಿ ನದಿಯು ಈ ಅರಣ್ಯದ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಘನಾಶಿನಿ ನದಿಯು ಯಾವುದೇ ಅಣೆಕಟ್ಟಿಲ್ಲದೆ ಮುಕ್ತವಾಗಿ ಹರಿಯುವ ಏಕೈಕ ನದಿ. ಗಂಗಾವಳಿ ಮತ್ತು ವರ್ಧಾ ನದಿಗಳು ಕೂಡ ಈ ಕಾಡಿನ ಹಸಿರನ್ನು ಪೋಷಿಸುತ್ತವೆ. ವಿಶ್ವ ಪ್ರಸಿದ್ಧ ಜೋಗ ಜಲಪಾತವು ಈ ಜಿಲ್ಲೆಯ ಗಡಿಯಲ್ಲೇ ಇದೆ. ಹುಂಚಳ್ಳಿ ಮತ್ತು ವಿಭೂತಿ ಜಲಪಾತಗಳು ಕಾಡಿನ ನಡುವಿನ ಗುಪ್ತ ರತ್ನಗಳಂತಿವೆ. ಸಾತೊಡ್ಡಿ ಮತ್ತು ಮಾಗೋಡು ಜಲಪಾತಗಳು ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಈ ನದಿಗಳು ಮತ್ತು ಜಲಪಾತಗಳು ಕಾಡಿನ ಪರಿಸರ ವ್ಯವಸ್ಥೆಯನ್ನು ಕಾಪಾಡುತ್ತವೆ. ಉತ್ತರ ಕನ್ನಡದ ಅರಣ್ಯವು ಮಣ್ಣಿನ ಸವಕಳಿಯನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇಲ್ಲಿನ ಕಾಡುಗಳು ಮೋಡಗಳನ್ನು ಆಕರ್ಷಿಸಿ ಮಳೆ ತರಲು ಸಹಾಯ ಮಾಡುತ್ತವೆ. ಈ ಅರಣ್ಯ ಪ್ರದೇಶವು ಇಡೀ ದಕ್ಷಿಣ ಭಾರತಕ್ಕೆ ಶುದ್ಧ ಗಾಳಿಯನ್ನು ನೀಡುವ ಶ್ವಾಸಕೋಶವಿದ್ದಂತೆ. ಯಾಣದ ಬೃಹತ್ ಶಿಲೆಗಳು ಈ ಕಾಡಿನ ನಡುವೆ ಅದ್ಭುತವಾಗಿ ನಿಂತಿವೆ. ಈ ಕಾಡುಗಳಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯಗಳ ಜೀವನ ಶೈಲಿ ವಿಶಿಷ್ಟವಾಗಿದೆ. ಹಾಲಕ್ಕಿ, ಒಕ್ಕಲಿಗರು ಮತ್ತು ಸಿದ್ಧಿ ಜನಾಂಗದವರು ಈ ಕಾಡಿನ ಭಾಗವಾಗಿದ್ದಾರೆ. ಪ್ರಕೃತಿಯೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಇವರಿಂದ ಕಲಿಯಬಹುದು. ಇವರು ಕಾಡನ್ನು ದೈವದಂತೆ ಆರಾಧಿಸುತ್ತಾರೆ. ಆದರೆ ಇಂದು ಈ ಸುಂದರ ಅರಣ್ಯವು ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಅರಣ್ಯ ಅತಿಕ್ರಮಣವು ಕಾಡಿನ ವಿಸ್ತೀರ್ಣವನ್ನು ಕುಗ್ಗಿಸುತ್ತಿದೆ. ಕಾಡ್ಗಿಚ್ಚು ಪ್ರತಿ ವರ್ಷ ಸಾವಿರಾರು ಎಕರೆ ಅರಣ್ಯವನ್ನು ನಾಶ ಮಾಡುತ್ತಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನು ಕಡಿಯುವುದು ಆತಂಕಕಾರಿ ವಿಷಯ. ರಸ್ತೆ ಮತ್ತು ರೈಲ್ವೆ ಯೋಜನೆಗಳಿಂದ ವನ್ಯಜೀವಿಗಳ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಪ್ರವಾಸೋದ್ಯಮದ ಅತಿಯಾದ ಹಸ್ತಕ್ಷೇಪ ಕೂಡ ಕಾಡಿನ ಶಾಂತಿಯನ್ನು ಕೆಡಿಸುತ್ತಿದೆ. ನದಿಗಳಿಗೆ ಹಾಕುವ ಅಣೆಕಟ್ಟುಗಳು ಸಾವಿರಾರು ಎಕರೆ ಕಾಡನ್ನು ಮುಳುಗಿಸಿವೆ. ಕಾಡಿನ ನಾಶದಿಂದ ಕಾಡು ಪ್ರಾಣಿಗಳು ನಾಡಿಗೆ ಬರುತ್ತಿವೆ. ಇದು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಕ್ಕೆ ಕಾರಣವಾಗುತ್ತಿದೆ. ಈ ಪರಿಸ್ಥಿತಿಯನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಉತ್ತರ ಕನ್ನಡದ ಹಸಿರನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಸರ್ಕಾರವು ಈ ಜಿಲ್ಲೆಯನ್ನು ಪರಿಸರ ಸೂಕ್ತ ಪ್ರದೇಶವೆಂದು ಘೋಷಿಸಿದೆ.
ಇಲ್ಲಿನ ಅರಣ್ಯ ಇಲಾಖೆಯು ಕಾಡನ್ನು ರಕ್ಷಿಸಲು ನಿರಂತರ ಶ್ರಮಿಸುತ್ತಿದೆ. ಸ್ಥಳೀಯ ಜನರಲ್ಲಿ ಅರಣ್ಯ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಪಶ್ಚಿಮ ಘಟ್ಟಗಳ ಉಳಿವೆ ಉತ್ತರ ಕನ್ನಡದ ಉಳಿವು. ಈ ಕಾಡು ಅಳಿದರೆ ಕರಾವಳಿ ತೀರದ ಉಷ್ಣತೆ ಹೆಚ್ಚಾಗುತ್ತದೆ. ಸಮುದ್ರ ಮಟ್ಟ ಏರಿಕೆಯಾಗುವ ಅಪಾಯವೂ ಇರುತ್ತದೆ. ಹಾಗಾಗಿ ಹಸಿರನ್ನು ಬೆಳೆಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ, ಶಿರಸಿ, ಸಿದ್ದಾಪುರ ಭಾಗಗಳಲ್ಲಿ ದಟ್ಟ ಕಾಡಿದೆ. ಜೊಯ್ಡಾ ಮತ್ತು ದಾಂಡೇಲಿ ಭಾಗಗಳು ಪೂರ್ತಿ ಅರಣ್ಯದಿಂದಲೇ ಕೂಡಿವೆ. ಕುಮಟ ಮತ್ತು ಹೊನ್ನಾವರದಲ್ಲಿ ಗುಡ್ಡಗಾಡು ಕಾಡುಗಳನ್ನು ಕಾಣಬಹುದು. ಈ ಪ್ರತಿಯೊಂದು ಭಾಗವು ತನ್ನದೇ ಆದ ನೈಸರ್ಗಿಕ ಸೊಬಗನ್ನು ಹೊಂದಿದೆ. ಈ ಅರಣ್ಯವು ಅನೇಕ ಸಂಶೋಧಕರಿಗೆ ಮತ್ತು ವಿಜ್ಞಾನಿಗಳಿಗೆ ಪ್ರಯೋಗಾಲಯವಿದ್ದಂತೆ. ಇಲ್ಲಿ ಇನ್ನು ಪತ್ತೆಯಾಗದ ಹಲವಾರು ಕೀಟ ಮತ್ತು ಸಸ್ಯ ಪ್ರಭೇದಗಳಿವೆ. ಛಾಯಾಗ್ರಾಹಕರಿಗೆ ಈ ಕಾಡು ಒಂದು ಸ್ವರ್ಗವಿದ್ದಂತೆ. ಚಾರಣಿಗರಿಗೆ ಇದು ಸವಾಲಿನ ಮತ್ತು ಸುಂದರ ತಾಣವಾಗಿದೆ. ಪ್ರಕೃತಿ ಪ್ರೇಮಿಗಳು ಇಲ್ಲಿನ ಶಾಂತಿಯನ್ನು ಅನುಭವಿಸಲು ಬರುತ್ತಾರೆ. ಈ ಕಾಡು ನಮಗೆ ಉಸಿರಾಡಲು ಆಮ್ಲಜನಕವನ್ನು ಉಚಿತವಾಗಿ ನೀಡುತ್ತಿದೆ. ನದಿಗಳ ಮೂಲಕ ಕುಡಿಯುವ ನೀರನ್ನು ಪೂರೈಸುತ್ತಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ದೊಡ್ಡ ಆಸ್ತಿ ಈ ಕಾಡು. ಉತ್ತರ ಕನ್ನಡದ ಅರಣ್ಯ ಕೇವಲ ಒಂದು ಜಿಲ್ಲೆಯ ಹೆಮ್ಮೆಯಲ್ಲ, ಇದು ಇಡೀ ಕರ್ನಾಟಕ ಮತ್ತು ಭಾರತದ ಅಮೂಲ್ಯ ಸಂಪತ್ತು. ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವು ಕಾಡಿನ ರಕ್ಷಣೆಗೆ ನೆರವಾಗಬಹುದು. ಮರಗಳನ್ನು ಉಳಿಸಿ ಕಾಡನ್ನು ಬೆಳೆಸೋಣ. ಕರ್ನಾಟಕದ ಈ ಹಸಿರು ಸಿರಿ ಎಂದೆಂದಿಗೂ ಹೀಗೆಯೇ ಇರಲಿ. ಬನ್ನಿ ನಮ್ಮ ಪ್ರಕೃತಿಯನ್ನು ಪ್ರೀತಿಸೋಣ ಮತ್ತು ಗೌರವಿಸೋಣ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.